ಕಂಕನಹಳ್ಳಿಯ ಎಂಪೋರಿಯಂ ಕಾಂಪ್ಲೆಕ್ಸ್ನಲ್ಲಿ ದಾಸ್ ಪ್ರಮೋಷನ್ನ ಆಡಳಿತ ವ್ಯವಸ್ಥಾಪಕ ನಿರ್ದೇಶಕರಾದ ಲಯನ್ ಅನಿಲ್ ದಾಸ್ ಹಾಗೂ ಆಶಾಲತಾ ದಾಸ್ ಅವರ ನೇತೃತ್ವದಲ್ಲಿ 5 ಅಂಗಸಂಸ್ಥೆಗಳ ನವೀಕೃತ ಕಚೇರಿಯನ್ನ ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಅರ್ಚಕರಾದ ಕಮಲಾದೇವಿ ಪ್ರಸಾದ್ ಆಸ್ರನ್ನರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಆಶೀರ್ವಚನ ನೀಡಿ ದಾಸ್ ಪ್ರಮೋಷನ್ ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮೂಲಕ ಕಳೆದ ಹಲವು ವರ್ಷಗಳಿಂದ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಸಂಕಷ್ಟದಲ್ಲಿರುವ ಅನೇಕ ಕುಟುಂಬಗಳಿಗೆ ನೆರವು ನೀಡುತ್ತಿದೆ. ಜೊತೆಗೆ ಹಲವು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿ ದಾರಿದೀಪವಾಗಿರುವುದು ಶ್ಲಾಘನೀಯ ಕಾರ್ಯ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅವರ ಫರ್ಮ್ ನೇಮೇ ಬಹಳ ಚಂದ, ದಾಸ್ ಪ್ರಮೋಷನ್ಸ್ ಅಂತ. ದಾಸ ಎಂಬ ಶಬ್ದ ನರ್ಸಿಂಗ್ ಮಾಡಬೇಕಿದ್ರೆ ದಾಸತ್ವ ಬೇಕೆ. ನಾವು ದೊಡ್ಡವರು ಅಂತ ಹೇಳಿದ್ರೆ ನಮ್ಮ ಇನ್ನೊಬ್ಬರ ನಮ್ಮ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಇದರಲ್ಲಿ ಕೂಡ ಬೇರೆ ಮತಗಳಲ್ಲಿ ಕೂಡ ಯೇಸು ದಾಸ್ ಅಂತ ಹೇಳೋದಲ್ಲ, ಯೇಸು ದಾಸ್ ಅಂತ, ದಾಸ್ ಎಂಬಂತ ಅವರು ಬಿಡಲಿಲ್ಲ. ಹಾಗಾಗಿ ದೇವರ ದಾಸ ಅಂತ ಹೇಳೋದ್ರಿಂದ ಪ್ರಾರಂಭಿಸಿ ಮನುಷ್ಯರ ಸಮಾಜದ ದಾಸನಾದರೆ ಅದೊಂದು ದೊಡ್ಡದಾದಂತಹ ಒಂದು ಸಾಧನೆ. ಅದನ್ನೊಂದು 25 ವರ್ಷ ನಡೆಸಿದ್ದಾರೆ ಅಂತ ಹೇಳಿದರೆ ಅದು ಸಣ್ಣ ಇದಲ್ಲ, ದೊಡ್ಡ ಸಾಧನೆ. ಅಂತಹ ಒಂದು ಇದನ್ನು ಪುನಃ ಅದನ್ನು ವಿಸ್ತರಣೆ ಮಾಡಿ ಆ ಮೂಲಕವಾಗಿ ಮತ್ತೆ ಸಮಾಜಮುಖಿಯಾದಂತಹ ನಮ್ಮ ಉದ್ಧಾರಕ್ಕೆ ಒಟ್ಟಿಗೆ ಸಮಾಜದ ಉದ್ಧಾರವಾಗಬೇಕು. ಆ ದೈವಿ ಭಾವವು ಹಾಗೆ ಆ ರೀತಿಯಾದಂತಹ ಒಂದು ಸೇವೆ ಅವರು ಕಟೀಲ್ ದೇವರ ಪರಮ ಆರಾಧಕರು. ಅವರಿಗೆ ಎಲ್ಲ ಆ ಕಟೀಲ್ ದೇವರು ಎಲ್ಲ ರೀತಿಯಲ್ಲಿ ಅನುಗ್ರಹಿಸಿ ಉತ್ತರೋತ್ತರ ಶ್ರೇಯಸ್ಸು ಕೊಟ್ಟು ಇನ್ನೂ ಇದು ಮುಂದುವರಿದ 50 ವರ್ಷ ಸಾಧಿಸುವಂತಹ ಯೋಗ್ಯತೆ ನಮ್ಮ ಅನಿಲ್ ದಾಸ್ಗೆ ಬರಲಿ. ಈ ಸಂದರ್ಭದಲ್ಲಿ ಡೈಜಿ ವರ್ಲ್ಡ್ ಇದರ ಸಂಸ್ಥಾಪಕರಾದ ವಾಲ್ಟರ್ ನಂದಣಿಕೆ ಅವರು ನೂತನ ಕಚೇರಿಯ ನಾಮಫಲಕವನ್ನು ಅನಾವರಣಗೊಳಿಸಿ ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ಎಲ್ಲವೂ ತಂತ್ರಜ್ಞಾನವನ್ನು ಅವಲಂಬಿತವಾಗಿದೆ. ಆದರೆ ಹೋಮ್ ನರ್ಸಿಂಗ್ ಸೇವೆಯನ್ನ ಯಾವುದೇ ತಂತ್ರಜ್ಞಾನ ನೀಡಲು ಸಾಧ್ಯವಿಲ್ಲ. ಅದು ಪ್ರೀತಿಯ ಹಾರೈಕೆ ಅಂತ ನಿಮ್ಮ ಸೇವೆ ಸಂಸ್ಥೆ ಮೂಲಕ ಆರಂಭಗೊಂಡಿದೆ ಅಂತ ಹೇಳಿದ್ರು. ದಾಸ್ ಪ್ರಮೋಷನ್ಸ್ ಈ ನರ್ಸಿಂಗ್ ಸೇವೆ ಆಸರಣ್ಣವರು ಹೇಳಿದರು. ಒಂದು ವಿಷಯ ಬಹಳ ನಮಗೆಲ್ಲರಿಗೂ ಗೊತ್ತಿದ್ದದ್ದು, ಈ ಒಂದು ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ, AI ಯುಗದಲ್ಲಿ ಎಷ್ಟು ಸ್ಪೀಡಲ್ಲಿ ನಾವು ಹೋಗ್ತೇವೋ ಎಲ್ಲವೂ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ಆಗುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಎಷ್ಟೋ ಜನರ ಕೆಲಸಗಳನ್ನು ಒಬ್ಬರಿಬ್ಬರು ಮಾಡುವ ಕೆಲಸ ಬಂದಿದೆ. ಆದರೆ ಒಂದು ಜಾಬ್ ಅದು ಯಾವುದಿದ್ರೆ, ಯಾವ AIಗೂ ಯಾವ ತಂತ್ರಜ್ಞಾನಕ್ಕೂ ಬಗ್ಗದ ಜಾಬ್ ಇದ್ದರೆ ಅದು ಹೋಮ್ ನರ್ಸಿಂಗ್ ಸೇವೆ. ಯಾಕೆಂದರೆ ಹ್ಯೂಮನ್ ಟಚ್ ಬೇಕಿದ್ದರೆ ಮನುಷ್ಯನಿಗೆ ಆ ನರ್ಸಿಂಗ್, ಆ ಪ್ರೀತಿ, ಆ ಸೇವೆ ಅದು ಆಗಲೇಬೇಕು. ಅದಕ್ಕೆ ಯಾವ ಯಂತ್ರವೂ ಆಗೋದಿಲ್ಲ, ಅದಕ್ಕೆ ಪ್ರೀತಿ ಆಗಬೇಕು. ಅಂತಹ ಸೇವೆಯನ್ನು ಇವರು ಚೂಸ್ ಮಾಡಿದ್ದಾರೆ. ನಿಮ್ಮದು ಒಳ್ಳೆಯದಾಗಲಿ. ಮತ್ತು ವಿಶೇಷವಾಗಿ ನಿಮ್ಮ ಚಾರಿಟೇಬಲ್ ಟ್ರಸ್ಟ್ ಕೂಡ ಇದೆ, ಅದರ ಮುಖಾಂತರ ಕೂಡ ನೀವು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತೀರಿ. ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಈ ಸೇವೆ ಇನ್ನೂ ಕೂಡ ಮುಂದೆ ಹೋಗಲಿ. ಕಬಡ್ಡಿ ವಿಶ್ವಕಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದ ಧನಲಕ್ಷ್ಮಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು, ಆಹ್ವಾನಿತ ಅತಿಥಿಗಳು ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಾಧಾರಣ ಒಂದು 20 ವರ್ಷದ ಸ್ನೇಹಿತರು. ಇವರ ಒಂದು ಆಕ್ಟಿವಿಟೀಸು, ಸೋಷಿಯಲ್ ಸರ್ವಿಸು ನೋಡುವಾಗ ಇಷ್ಟು ಸಣ್ಣ ವಯಸ್ಸಿಗೆ ದೊಡ್ಡ ಸಾಧನೆ ಇರ್ಬೋದು. ವಯಸ್ಸಿಗೆ ಮೀರಿದಂಥ ಸಾಧನೆ ಇದು. ಇದನ್ನು ಸಾಧಾರಣ ಯಾರು ಮಾಡಿಲ್ಲ, ಅದನ್ನು ಕೆಲವರು ಗುರುತಿಸ್ತಾರೆ. ಇನ್ನೂ ಹೆಚ್ಚಿನ ಮಾಡಿದ್ರೆ ಗುರುತಿಸಬೇಕು. ಹಾಗೆ ಇದು ಇವರ ಒಂದು ಸೇವೆ ಇನ್ನೂ ಹೆಚ್ಚು ಜನರಿಗೆ ಅದು ಹರಡಿ ಎಲ್ಲರೂ ಅದನ್ನು ಪ್ರಯೋಜನ ಪಡ್ಕೊಳ್ಳುವಂತ ಆಗಬೇಕು. ಮತ್ತು ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸೇವಾ ಸಂಸ್ಥೆ ಕರ್ನಾಟಕದಾದ್ಯಂತ 11 ಬ್ರಾಂಚ್ಗಳ ಮುಖಾಂತರ ಸೇವಾ ಚಟುವಟಿಕೆಯಲ್ಲಿ ನಿರಂತರವಾಗಿ ಮನೆ, ಆಸ್ಪತ್ರೆ, ಓಲ್ಡೇಜ್ ಹೋಮ್ ಎಲ್ಲ ಕಡೆ ಇರುವಂಥ ಒಂದು ಶುಶ್ರೂಷೆಗೆ ಅಗತ್ಯ ಇರುವಂಥ ಎಲ್ಲ ಒಂದು ಸುಸಜ್ಜಿತವಾದ ಸಿಬ್ಬಂದಿಗಳನ್ನು ಕಳಿಸಿಕೊಟ್ಟು ಸೇವಾ ಕ್ಷೇತ್ರದಲ್ಲಿ ನಾವು ಈಗಾಗಲೇ ನಮ್ಮ ಸಂಸ್ಥೆಯ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದೀವಿ. ಅದೇ ರೀತಿ ನಮ್ಮ ಅಂಗಸಂಸ್ಥೆಯಾದ ಸುಗಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಇರ್ಬೋದು, ದಾಸ್ ಚಾರಿಟೇಬಲ್ ಸೇವಾ ಸಂಸ್ಥೆ ಇರ್ಬೋದು, ದಾಸ್ ಓಲ್ಡೇಜ್ ಹೆಲ್ತ್ ಕೇರ್ ಸಂಸ್ಥೆ ಎಲ್ಲ ಇವತ್ತು ನಮ್ಮ ಪ್ರಮುಖರು ಸಿಬ್ಬಂದಿಗಳೆಲ್ಲ ಬಂದು ನಮಗೆ ಶುಭಾಶಿಸಿದ್ದಾರೆ. ಅದೇ ರೀತಿ ಗಣ್ಯ ಮಿತ್ರರು ಈ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು ಎಲ್ಲ ಹಿರಿಯರು ಪ್ರೀತಿಪೂರ್ವಕವಾಗಿ ಈ ಒಂದು
ನವೀಕೃತ ಕಚೇರಿ ಉದ್ಘಾಟನೆ ಎಲ್ಲ ಪಾಲ್ಗೊಂಡಿದ್ದಾರೆ. ತುಂಬ ಸಂತೋಷವಾಗ್ತಿದೆ. ಈ ಸಾಧನೆಗೆ ನಿಮ್ಮೆಲ್ಲರ ಸ್ಫೂರ್ತಿಯ ಕಾರಣ, ನಿಮ್ಮೆಲ್ಲರ ಪ್ರೋತ್ಸಾಹ ಕಾರಣ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.